ನಮಸ್ಕಾರ ಪುಟಾಣಿ ಪರಿಶೋಧಕರೇ. ಇಂದು ನಾವು ನಕ್ಷೆ ಎಂಬ ಬಹಳ ಕುತೂಹಲಕಾರಿ ವಿಷಯದ ಬಗ್ಗೆ ಕಲಿಯೋಣ. ಇದು ದಾರಿ ಹುಡುಕಲು ಸಹಾಯ ಮಾಡುವ ಒಂದು ಗುಟ್ಟಿನ ಕೋಡ್ ಇದ್ದ ಹಾಗೆ. ಮೊದಲನೆಯ ನಕ್ಷೆ ಎಂದರೇನು? ನೀವು ಆಕಾಶದಲ್ಲಿ ಎತ್ತರದಲ್ಲಿ ಹಾರುತ್ತಿರುವ ಪುಟ್ಟ ಹಕ್ಕಿ ಎಂದುಕೊಳ್ಳಿ. ನೀವು ಕೆಳಗೆ ನೋಡಿದರೆ ನಿಮಗೆ ಎಲ್ಲವೂ ಕಾಣಿಸುತ್ತದೆ. ನಿಮ್ಮ ಶಾಲೆ, ನಿಮ್ಮ ಮನೆ, ಪಾರ್ಕ್ನಲ್ಲಿರುವ ದೊಡ್ಡ ಮರ ಮತ್ತು ಉದ್ದವಾದ ರಸ್ತೆ ಎಲ್ಲವನ್ನೂ ನೀವು ನೋಡಬಹುದು. ನಕ್ಷೆ ಎನ್ನುವುದು ಹಾಗೆಯೇ. ಅದು ಒಂದು ಕಾಗದದ ಮೇಲಿರುವ ವಿಶೇಷವಾದ ಚಿತ್ರ. ಅದು ಒಂದು ದೊಡ್ಡ ಸ್ಥಳವನ್ನು ಸಣ್ಣದಾಗಿ ತೋರಿಸುತ್ತದೆ. ಅದು ನಿಮಗೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ದಾರಿಯನ್ನು ಹುಡುಕಲು ಸಹಾಯ ಮಾಡುತ್ತದೆ. ಇದರಿಂದ ನೀವು ದಾರಿ ತಪ್ಪುವುದಿಲ್ಲ. 2. ಮೇಲೆ, ಕೆಳಗೆ, ಎಡ ಮತ್ತು ಬಲ. ನಮ್ಮ ನಕ್ಷೆಯನ್ನು ಓದಲು ನಮಗೆ ಸರಿಯಾದ ದಿಕ್ಕು ತಿಳಿಯಬೇಕು. ನಮಗೆ ಸಹಾಯ ಮಾಡಲು ನಕ್ಷೆಯಲ್ಲಿ 4 ಮುಖ್ಯ ದಿಕ್ಕುಗಳಿವೆ. ಅವುಗಳನ್ನು ಕಲಿಯೋಣ ಬನ್ನಿ. ನೀವು ನಕ್ಷೆಯನ್ನು ನೋಡಿದಾಗ ಮೇಲೆ ಇರುವುದು ಉತ್ತರ, ಮೇಲಕ್ಕೆ ಕೈ ತೋರಿಸಿ. ಅದರ ವಿರುದ್ಧ ಕೆಳಗೆ ಇರುವುದು ದಕ್ಷಿಣ, ಕೆಳಕ್ಕೆ ಕೈ ತೋರಿಸಿ. ನಿಮ್ಮ ಎಡಕ್ಕೆ ಇರುವುದು ಪಶ್ಚಿಮ, ಎಡಕ್ಕೆ ಕೈ ತೋರುವುದು ಪಶ್ಚಿಮ, ಎಡಕ್ಕೆ ಕೈ ತೋರಿಸಿ. ಮತ್ತು ನಿಮ್ಮ ಬಲಕ್ಕೆ ಇರುವುದು ಪೂರ್ವ, ಬಲಕ್ಕೆ ಕೈ ತೋರಿಸಿ. ಪೂರ್ವ ದಿಕ್ಕನ್ನು ನೆನಪಿಟ್ಟುಕೊಳ್ಳಲು ಒಂದು ಗುಟ್ಟು. ದೊಡ್ಡ ಪ್ರಕಾಶಮಾನವಾದ ಸೂರ್ಯ ಪ್ರತಿದಿನ ಬೆಳಿಗ್ಗೆ ಪೂರ್ವದಲ್ಲಿಯೇ ಉದಯಿಸುತ್ತಾನೆ. 3 ನಕ್ಷೆಯಲ್ಲಿನ ಪುಟ್ಟ ಸಂಕೇತಗಳು. ನಕ್ಷೆ ಚಿಕ್ಕದು, ಆದರೆ ಪ್ರಪಂಚ ದೊಡ್ಡದು. ನಾವು ನಿಜವಾದ ಮನೆ ಅಥವಾ ನಿಜವಾದ ಮರವನ್ನು ಕಾಗದದ ಮೇಲೆ ಬಿಡಿಸಲು ಸಾಧ್ಯವಿಲ್ಲ. ಆದ್ದರಿಂದ ನಾವು ಸಂಕೇತಗಳು ಎಂಬ ಪುಟ್ಟ ಚಿತ್ರಗಳನ್ನು ಬಳಸುತ್ತೇವೆ. ಅವು ಒಂದು ರಹಸ್ಯ ಭಾಷೆಯಂತೆ. ಒಂದು ಸಣ್ಣ ಮನೆಯ ಚಿತ್ರವಿದ್ದರೆ ನಿಮ್ಮ ಮನೆ ಇಲ್ಲಿದೆ ಎಂದು ಅರ್ಥ. ಜೊತೆಗೆ ಚಿಹ್ನೆ ಇರುವ ಕಟ್ಟಡದ ಚಿತ್ರವಿದ್ದರೆ ಅಲ್ಲಿ ಆಸ್ಪತ್ರೆ ಇದೆ ಎಂದರ್ಥ. ಅಲೆಯಲೆಯಾದ ನೀಲಿ ಗೆರೆ ಎಂದರೆ ನೀರು ಹರಿಯುವ ನದಿ. ಹಸಿರು ಬಣ್ಣದ ಭಾಗಗಳು ಉದ್ಯಾನವನ ಅಥವಾ ಮರಗಳಿಂದ ತುಂಬಿದ ಕಾಡು ಆಗಿರಬಹುದು. ಅಕ್ಕಪಕ್ಕದಲ್ಲಿರುವ 2 ನೇರವಾದ ಗೆರೆಗಳು ಕಾರು ಮತ್ತು ಬಸ್ಸುಗಳಿಗಾಗಿ ಇರುವ ರಸ್ತೆಯನ್ನು ತೋರಿಸುತ್ತವೆ. ಈ ಸಂಕೇತಗಳ ಅರ್ಥವನ್ನು ನಾವು ಕಲಿತರೆ ನಾವು ಯಾವುದೇ ನಕ್ಷೆಯನ್ನು ನೋಡಿ ಒಂದು ಸ್ಥಳದ ಬಗ್ಗೆ ಎಲ್ಲವನ್ನೂ ಅರ್ಥಮಾಡಿಕೊಳ್ಳಬಹುದು. ಇದು ನಿಜವಾದ ಪರಿಶೋಧಕರಾದಂತೆ ಅಲ್ಲವೇ?